ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ರಂಜಿತಾ ಅಂತೇಳಿ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಹೋಗ್ತಾನೆ. ಸ್ನೇಹಿತರೆ ನೋಡಿ, ಈಕೆ ಹೆಸರು ರಂಜಿತಾ, ಸ್ವಂತ ಊರು ಮಂಡ್ಯದ ಮದ್ದೂರು ಅಂತೇಳಿ ಹೇಳಿಕೊಂಡಿದ್ದಾರೆ. ವಸತಿ ಇರೋದು ಬೆಂಗಳೂರಿನ ಪೀಣ್ಯ. ವಯಸ್ಸು 29 ವರ್ಷ ತುಂಬಿದೆ. ಯಜಮಾನ ಇದ್ದರು ಮನೆಯಲ್ಲಿ, ರಾತ್ರಿ ಒಬ್ಬಳೆ ಮಲಗುವ ಹಾಗೆ ಫೀಲ್ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ತೂತು ಕೆಂಪಗೆ ಮತ್ತು ಟೈಟಾಗಿ ಕೂಡ ಇದೆ, ಬಟ್ ಅದು ಏನು ಕೂಡ ಯೂಸ್ ಆಗ್ತಾ ಇಲ್ಲ. ಬೈಕೆ ತೂತು ಚೀಪಿ ರಾತ್ರಿ ಎಲ್ಲ ಸುಖ ಕೊಡುವಂಥ ಗಂಡು ಇದ್ದರೆ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗೆಯೇ ಯಾರಿಗಾದರೂ ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಈ ಒಂದು ಕಾರ್ನ ಪರ್ಚೇಸ್ ಮಾಡ್ಬೋದು. 2020 ಒಂದು ಮಾಡೆಲ್ ಕಿಯಾ ಸೆಲ್ಟಾಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಡೀಸೆಲ್ ಮಾಡೆಲ್ನ ಒಂದು ಕಾರ್ ಆಗಿರುತ್ತೆ. ಕಾರ್ ಸೆಲ್ಲರ್ನ ಒಂದು ಡೀಟೇಲ್ಸ್ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾನೆ ಬನ್ನಿ. ಹಾಗೇನೆ ನೋಡಿ, ಈ ಥರ ನನ್ನ ಒಂದು ಚಪಾತಿ ಕೇಳಿದರೆ ಒಳ್ಳೆ ಮಜಾ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಯಾವಾಗಲೂ ಗಂಡ ಸುಖ ಕೊಡಲಿ ಅಂತೇಳಿ ತೂತು ಬಹಳ ಚೆನ್ನಾಗಿ ಕ್ಲೀನ್ ಮಾಡಿರ್ತಿದ್ದೆ, ಆದರೂ ಅವರು ಕೊಡ್ತಿರ್ಲಿಲ್ಲ. ಆದರೆ ಯಜಮಾನ ಕೆಲಸ ಮುಗಿಸಿ ಬಂದು ಸುಮ್ಮನೆ ಮಲಗುತ್ತಾನೆ. ಸೊ ಮದುವೆ ಆಗಿ 3 ವರ್ಷ ಆದರೂ ನನ್ನ ಒಂದು ತೂತಿನ ಒಂದು ಪೊರೆ ಇನ್ನೂ ಕೂಡ ಹರಿದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ದಪ್ಪ ಗೂಟ ಇರುವಂಥ ಗಂಡು ರಾತ್ರಿ ಒಂದು ಸಮಯದಲ್ಲಿ ಬಂದು ಕೇಳಿದರೆ ಬಹಳ ಒಂದು ಸುಖ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಬರುವಂಥ ವ್ಯಕ್ತಿ ಹೀಗೆ ಇದ್ದರೆ ಬಹಳ ಒಂದು ಚೆನ್ನಾಗಿ ಕೂಡ ಇರುತ್ತಂತ ಹೇಳ್ಕೊಂಡಿದ್ದಾರೆ. ಕ್ವಶನ್ ನೋಡಿ, ವ್ಯಕ್ತಿ ಮಾಡುವುದರಲ್ಲಿ ಬಹಳ ಅನುಭವ ಹೊಂದಿರಬೇಕು, ಚೆನ್ನಾಗಿ ಇರುತ್ತೆ. ಇಲ್ಲ ಮೊದಲ ಒಂದು ಸಲ ಆಗಿದ್ದರೆ ನಾನೇ ನಿಮಗೆ ಕಲಿಸಿಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಒಂದು ಗೂಟ ಬೇಕಾದಾಗ ಚೀಪಲು ಕೂಡ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ತೂತು ಚೀಪಲು ಬರುವಂಥ ವ್ಯಕ್ತಿ ಆದರೆ ರಾತ್ರಿ ಎಲ್ಲ ಬೇಕಾದ ಹಾಗೆಲ್ಲ ಚೆನ್ನಾಗಿ ತೂತು ಎತ್ತಿ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡನಿಗೆ ಭಯ ಪಡುವ ಅಗತ್ಯವಿಲ್ಲ, ಒಮ್ಮೆ ಇಲ್ಲಿಗೆ ಬಂದು ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಹಾಗೆಯೇ ಕಾರಿನ ಬಗ್ಗೆ ಹೇಳಿಕೋದ್ರೆ 2020 ಒಂದು ಮಾಡೆಲ್ ಕಿಯಾ ಸೆಲ್ಟಾಸ್ ಏನು ಹೇಳಿದ್ದಾರೆ, ಪ್ರೈಸ್ 16,50,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ನ ಇಮೇಜಸ್ ಕೂಡ ನೀವು ನೋಡ್ತಿದ್ರಲ್ಲ, ಇದೇ ರೀತಿಯಾಗಿ ಕಾರು ಕೂಡ ಇದೆ. ಮ್ಯಾನುಫ್ಯಾಕ್ಚರ್ ಇಯರ್ 2020 ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಕಿಲೋಮೀಟರ್ 80,981 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು 6 ಗೇರ್ ಇದೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ಬೇಸಿಕ್ ಫೀಚರ್ ಕೂಡ ಆಗಿರುತ್ತೆ. ಹಾಗೆಯೇ ಸೆಲ್ಲರ್ನ ಕಾಮೆಂಟ್ಸ್ ಏನಪ್ಪ ಅಂದರೆ, ಎಕ್ಸಲೆಂಟ್ ಕಂಡೀಷನ್, ನಾನ್ ಆಕ್ಸಿಡೆಂಟಲ್ ಕಾರ್, ಸಿಂಗಲ್ ಓನರ್, ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಟೆಕ್ಸ್ಟ್ ಡ್ರೈವ್ ಏನಾದರೂ ಮಾಡ್ತೇನೆಂದರೆ ಅದನ್ನು ಕೂಡ ನೋಡ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಮಾಹಿತಿ ಆಗಿರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ನಿಮಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಕಾಮೆಂಟ್ ಸೆಕ್ಷನ್ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ಅವರೇ ಕಾಂಟ್ಯಾಕ್ಟ್ ಕೂಡ ಮಾಡ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದೇ ರೀತಿಯಾದ ಒಂದು ಮಾಹಿತಿ ಕೂಡ ನಿಮಗೆ ಮತ್ತೆ ಬೇಕಾಗಿದ್ದರೆ ಖಂಡಿತವಾಗ್ಲೂ ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ಒಂದಲ್ಲ ಒಂದು ಪ್ರೊಫೈಲ್ ಕೂಡ ನಿಮಗೂ ಕೂಡ ಸೆಟ್ ಆಗ್ಬೋದು. ಥ್ಯಾಂಕ್ ಯು.